ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನು ಸರ್ವ್ ಮಾಡಿರುವಂತಹ ವಿಚಾರ. ಸರ್ಕಾರದ ವಿರುದ್ಧ ವ್ಯಾಪಾರಿಗಳು ಈಗ ಸಿಡಿದೇಳುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಬಾಂಬ್. ಸರ್ಕಾರದ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಹಾಲು ಉತ್ಪನ್ನ ಮಾರಾಟವನ್ನು ನಿಷೇಧಿಸಿ ಹೋರಾಟಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಇದೇ 23ರಿಂದ ಕಾಂಡಿಮೆಂಟ್ಸ್, ಬೇಕರಿ, ಸಣ್ಣ ಅಂಗಡಿಗಳನ್ನ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಸಮರ ಸಾರ್ತಿದ್ದಾರೆ. ಇದೇ 23ರಿಂದ ಹಾಲು ಉತ್ಪನ್ನ ಮಾರಾಟದಲ್ಲೂ ಕೂಡ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಹಾಲು ಉತ್ಪನ್ನಗಳ ಮಾರಾಟವನ್ನ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಕಹಳೆಯನ್ನ ಮೊಳಗಿಸುವುದಕ್ಕೆ ವ್ಯಾಪಾರಸ್ಥರು ರೆಡಿಯಾಗಿದ್ದಾರೆ. ಜುಲೈ 25ರಂದು ಬೆಂಗಳೂರಿನಾದ್ಯಂತ ವ್ಯಾಪಾರಿಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ರೂಪುರೇಷೆ ರೆಡಿಯಾಗಿದೆ. ಈ ಮೂಲಕ ಸರ್ಕಾರ ಏನ್ ನೋಟಿಸ್ ಅನ್ನು ಕೊಟ್ಟಿದೆ ಅದನ್ನ ತತ್ಕ್ಷಣಕ್ಕೆ ವಾಪಸ್ ಪಡಿಬೇಕು ಅಂತ ಹೇಳಿ ಪಟ್ಟು ಹಿಡಿದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಹೆಂಗ್ ಕಟ್ಟಬೇಕು ಅಂತ ಕೇಳ್ತಿದ್ದಾರೆ. ನಾವು ಕಿಡ್ನಿ ಮಾರಿದ್ರು ಕೂಡ ಅಷ್ಟೊಂದು ದುಡ್ಡು ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಕ್ಯಾನರ್ಗಳನ್ನ ಹರಿದು ಹಾಕ್ತಾ ಇದ್ದಾರೆ. ಇದರ ನಡುವೆ ಈಗ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಸಮರವನ್ನ ಸಾರುವುದಕ್ಕೂ ಕೂಡ ರೆಡಿಯಾಗಿರುವಂಥದ್ದು. ಈ ಮೂಲಕ ನೋಟಿಸ್ ಕೊಟ್ಟಂತಹ ವಿಚಾರವನ್ನ ಖಂಡಿಸೋದಕ್ಕೆ, ಆ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಆಗಿದೆ. ಇನ್ನು ಸಣ್ಣ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಬಾಂಬ್ ವಿಚಾರ. ಜುಲೈ 25ರಂದು ಟೀ, ಕಾಫಿ, ಬೇಕರಿ, ಹೂವು ಹಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 25ರಂದು ಕಾರ್ಮಿಕ ಪರಿಷತ್ತಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ವ್ಯಾಪಾರಿಗಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರದಲ್ಲಿ ಅಂಗಡಿಗಳಿಗೆ ತೆರಳಿ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾರ್ಮಿಕ ಪರಿಷತ್ನಿಂದ ಈ ರೀತಿಯ ಮನವಿ ಆಗ್ತಾ ಇದೆ. 23ನೇ ತಾರೀಕು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವುದಕ್ಕೆ, ತತ್ಕ್ಷಣಕ್ಕೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ, ಈ ಮೂಲಕ ಆಗ್ರಹಿಸೋದಕ್ಕೆ ವ್ಯಾಪಾರಸ್ಥರು ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ರಾಜಾಜಿನಗರದ ಅಂಗಡಿಗಳಿಗೆ ತೆರಳಿ ವ್ಯಾಪಾರಸ್ಥರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡೋಣ, ನೀವೆಲ್ಲರೂ ಕೂಡ ಕೈ ಜೋಡಿಸಿ ಅಂತೇಳಿ. ಹಾಗಾಗಿ 25ನೇ ತಾರೀಕು ಕಾಫಿ, ಟೀ ಜೊತೆಗೆ ಬೇಕರಿ, ಕಾಂಡಿಮೆಂಟ್ಸ್ಗಳೆಲ್ಲವೂ ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಇದರ ನೇತೃತ್ವವನ್ನ ಕಾರ್ಮಿಕ ಪರಿಷತ್ ವಹಿಸಿಕೊಂಡಿರುವಂಥದ್ದು. ಅವರ ಸಮ್ಮುಖದಲ್ಲಿಯೇ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಪ್ಲಾನ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಈಗ ವ್ಯಾಪಾರಸ್ಥರು ಸಿಡಿದೆದ್ದಿರುವಂತಹದ್ದು. ಸರ್ಕಾರದ ವಿರುದ್ಧ ಸಮರವನ್ನ ಸಾರುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹೇಗಿದೆ ಹೋರಾಟಕ್ಕೆ ರೂಪುರೇಷೆ, ಸಿದ್ಧತೆಗಳು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರಾಘು? ಪ್ರೇಮ್, ಈಗಾಗಲೇ 23ನೇ ತಾರೀಕಿನಿಂದಲೇ ಅಂದರೆ ಬರುವಂತಹ ಬುಧವಾರದಿಂದಲೇ ಕಂಪ್ಲೀಟ್ ಆಗಿ ಸಣ್ಣ ವ್ಯಾಪಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. 23ನೇ ತಾರೀಕು, 24ನೇ ತಾರೀಕು ಹಾಲು ಉತ್ಪನ್ನಗಳೇನಿದೆ ಇದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ, ಅಂದರೆ ಅದರ ಮಾರಾಟವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಅದಾದ ಬಳಿಕ 25ನೇ ತಾರೀಕು ಏನಿದೆ ಅವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಇವತ್ತಿನಿಂದಲೇ ಪ್ರತಿ ಅಂಗಡಿಗಳು, ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿದ್ದಾರೆ, ತರಕಾರಿ ವ್ಯಾಪಾರಿಗಳಿರ್ಬೋದು, ಮಾಂಸದ ಅಂಗಡಿಯವರು ಇರ್ಬೋದು, ಹಣ್ಣಿನ ವ್ಯಾಪಾರಿಗಳಿರ್ಬೋದು, ಈ ರೀತಿಯಾದಂಥ ವ್ಯಾಪಾರಿಗಳು, ಕಾಂಡಿಮೆಂಟ್ಸ್ಗಳು, ಬೇಕರಿಗಳು, ಈ ರೀತಿಯಾದಂಥ ವ್ಯಾಪಾರಿಗಳು ಇರುವಂಥ ಜಾಗಕ್ಕೆ ಖುದ್ದು ಕಾರ್ಮಿಕ ಪರಿಷತ್ನ ಸದಸ್ಯರು, ಕಾರ್ಯಕರ್ತರು ಎಲ್ಲರೂ ಕೂಡ ಹೋಗಿ ಅವರಿಗೆ ಮನವಿಯನ್ನ ಮಾಡಿ ಭಿತ್ತಿ ಪತ್ರಗಳನ್ನು ಹಂಚೋದ್ರ ಮುಖಾಂತರವಾಗಿ 23ರಿಂದ ಆರಂಭ ಆಗ್ತಾ ಇರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಒಂದಷ್ಟು ಮನವಿಗಳನ್ನು ಮಾಡಿ ಭಿತ್ತಿ ಪತ್ರಗಳನ್ನು ಹಂಚ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಬರ್ತಾ ಇರುವಂತಹ ಈ ವಾಣಿಜ್ಯ ತೆರಿಗೆ ನೋಟಿಸ್ಗಳೇನಿದೆ ಇದರ ಭೀತಿ ಹೆಚ್ಚಾಗ್ತಿರುವಂಥ ಕಾರಣಕ್ಕಾಗಿ ಎಷ್ಟು ದಿನ ಬಂದ್ ಮಾಡಿದ್ರು ಕೂಡ ನಾವು ಅದಕ್ಕೆ ಸಿದ್ಧವಾಗಿದ್ದೇವೆ, ನಿಮ್ಮ ಪರವಾಗಿ ನಿಲ್ತೇವೆ ಅನ್ನುವಂಥ ಒಂದಷ್ಟು ಭರವಸೆಗಳನ್ನು ಕೂಡ ವ್ಯಾಪಾರಿಗಳು ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ 23ರಿಂದ ಪ್ರತಿಭಟನೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಕಪ್ಪು ಪಟ್ಟಿಯನ್ನು ಧರಿಸಿ 23ರಿಂದ ವ್ಯಾಪಾರವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಬಟ್ ಹಾಲಿನ ಉತ್ಪನ್ನಗಳನ್ನು ಯಾವುದನ್ನೂ ಕೂಡ ನಾವು ಸೇಲ್ ಮಾಡೋದಿಲ್ಲ. 25ಕ್ಕೆ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಸದ್ಯಕ್ಕೆ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. ವಾಣಿಜ್ಯ ತೆರಿಗೆ ಇಲಾಖೆ ಕೊಡ್ತಾ ಇರುವಂತಹ ನೋಟಿಸ್ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಈಗ ವ್ಯಾಪಾರಸ್ಥರು ಮುಂದಾಗಿದ್ದಾರೆ.
ಇವತ್ತು ಕೆಲವರಿಗೆ ಬಂದಿರಬಹುದು, ಮುಂದೆ ಅದು ಬಹಳಷ್ಟು ಜನರಿಗೂ ಕೂಡ ಬರುವಂತಹ ಆತಂಕ ಈಗ ವ್ಯಾಪಾರಿಗಳಲ್ಲಿ ಕಾಣ್ತಾ ಇರೋದ್ರಿಂದ ಈ ಸಮರ.